ಭೋಜ್ಪುರಿ ಚಿತ್ರಗಳ ಸೂಪರ್ ಸ್ಟಾರ್ ರವಿ ಕಿಶನ್ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಆರೋಪ ಮಾಡಲಾಗ್ತಾ ಇದೆ ಇವರು ಅತಿ ಮಹತ್ವಾಕಾಂಕ್ಷಿ ಅಂತ. ರವಿ ಕಿಶನ್ ಅವರೇ, ನಿಮ್ಮ ಬಾಲ್ಯದ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಂಡೆ. 7-8 ವರ್ಷ ಇದ್ದಾಗಲೇ ಗಲ್ಲಿನಲ್ಲಿ ಅಥವಾ ಬೀದಿಲಿ ಯಾವುದೇ ಮದುವೆ ಪಾರ್ಟಿ ಬಂದ್ರೂ ಅದರಲ್ಲಿ ಕುಣಿಯಕ್ಕೆ ಹೊರಟ್ಬಿಡ್ತಿದ್ರಂತೆ. ಮತ್ತೆ ಹುಚ್ಚರ ತರ ಕುಣಿತಾ ಇದ್ರಂತೆ. ರಾಮ್ಲೀಲಾದಲ್ಲಿ ಸಿಕ್ಕಿದ್ದು ಸೀತೆ ರೋಲು, ಆದ್ರೆ ಕನ್ಸಿದ್ದಿದ್ದು ಅಮಿತಾಬ್ ಬಚ್ಚನ್ ಆಗ್ಬೇಕು ಅಂತ. ಯಪ್ಪ ದೇವ್ರೆ, ರಜತ್ಜಿ ನೀವಂತೂ ಎಕ್ದಮ್ ಎಂತ ವಿಷಯನ ಹೊರಗೆ ತೆಗ್ದಿದ್ದೀರಾ ಅಂದ್ರೆ ಈ ದೇಶದಲ್ಲಿ ತುಂಬಾ ಕಮ್ಮಿ ಜನಕ್ಕೆ ಗೊತ್ತಿರೋ ವಿಷಯ. ನನಗೆ ಸಂಗೀತದ ಮಾತೆ ಅಂದ್ರೆ ಭಗವತಿ ಸಿದ್ಧಿ ಕೃಪೆ ಇತ್ತು. ಸಂಗೀತ ಮ್ಯೂಸಿಕ್ ಕೇಳ್ತಿದ್ದಂಗೆ ನನ್ನ ಕಾಲ್ ಹಂಗೆ ಕುಣಿಯಕ್ ಶುರು ಆಗ್ತಿತ್ತು. ನಂಗೆ ಗೊತ್ತೇ ಆಗ್ತಿರ್ಲಿಲ್ಲ. ಯಾವುದೋ ಸಂಗೀತ, ಯಾರ್ದೋ ಭಾರತ್ ಏನಾದ್ರೂ ಹೋಗ್ತಾ ಇರ್ಲಿ, ನಾನು ಕುಣಿಯಕ್ಕೆ ಶುರು ಮಾಡ್ತಿದ್ದೆ. ಸೊ ಅಲ್ಲಿ ಶುರುವಾಯಿತು. ಆಮೇಲೆ ರಾಮ್ಲೀಲಾದಲ್ಲಿ ಈ ಕಲೆ ಹೊರಗೆ ಬಂತು. ಮತ್ತೆ ರಾಮ್ಲೀಲಾದಲ್ಲಿ ಅವಕಾಶ ಸಿಕ್ತು. ಸೀತಾಮಾತೆ ಪಾತ್ರಕ್ಕೆ ತಾಯಿ ಸೀರೆ ತಗೊಂಡು ಹೋಗ್ತಾ ಇದ್ದೆ. ಅದನ್ನ ನೋಡಿ ಅಪ್ಪಾಜಿ ತುಂಬಾ ಹೊಡಿತಾ ಇದ್ರು ಕೂಡ. ಅವ್ರಿಗೆ ಗೊತ್ತಾಯ್ತು ನಾನೇನಾದ್ರೂ ಕುಣಿಯೋನಾಗ್ಬಿಟ್ಟು ಅನ್ಕೊಂಡ್ರು. ನಮ್ಮ ಕಡೆ ಕುಣಿಯೋರು ಅಂತಾರೆ. ಸೊ ಅವ್ರಿಗೆ ಕಲ್ಪನೆನೇ ಇರಲಿಲ್ಲ ಈ ಅದ್ಭುತವಾದ ದೇಶ ಈ ಕುಣಿಯೋನ್ನ ಮುಂದೆ ಸೂಪರ್ ಸ್ಟಾರ್ ಮಾಡಿಬಿಡುತ್ತೆ, ಸಂಸದ ಮಾಡಿಬಿಡುತ್ತೆ ಅಂತ. ಆಂಬಿಷಿಯಸ್, ನೀವು ಸರಿಯಾಗಿ ಹೇಳಿದ್ರಿ. ಯಾಕಂದ್ರೆ ನಮ್ಮ ಹತ್ರ ಇದ್ದಿದ್ದು ಮಣ್ಣಿನ ಮನೆ, ನನ್ನ ಹತ್ರ ಬೇರೆ ಏನೂ ಇರಲಿಲ್ಲ. ಯಾಕಂದ್ರೆ ನಾನು ಎಂತ ಪೂಜಾರರ ಮಗ ಅಂದ್ರೆ ನಮ್ಮ ಅಪ್ಪಂದು ಮುರಿದೋಗಿರೋ ಸೈಕಲ್ ಮತ್ತೆ ಹರಿದೋಗಿರೋ ಧೋತಿ ನೋಡ್ತಿದ್ದೆ. ಅಮ್ಮ ಹೊಸ ಸೀರೆ ಉಟ್ಟಿದ್ದೇ ನೋಡಿರ್ಲಿಲ್ಲ. ಸೊ ನನಗೇನ್ ಅನಿಸ್ತಿತ್ತು ಅಂದ್ರೆ ನಾನು ಅವ್ರಿಗೊಂದು ಹೊಸ ಮನೆ, ನಮ್ಮ ಅಮ್ಮನಿಗೊಂದು ಹೊಸ ಸೀರೆ ಖರೀದಿ ಮಾಡ್ಕೊಡ್ಬೇಕು ಅಂತ, ನಮ್ಮ ತಂದೆಗೊಂದು ಹೊಸ ಧೋತಿ ಮನೆ ಖರೀದಿಸೋದಕ್ಕೆ, ಸೀರೆ ಖರೀದಿಸೋದಕ್ಕೆ ದೀವಾರ್ನ ಅಮಿತಾಬ್ ಬಚ್ಚನ್ ಆಗ್ಬೇಕು ಅಂತ ನೀವು ಯೋಚಿಸಿದ್ರಿ. ಹೌದು 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 ಸರ್, ಎಕ್ದಮ್ ಸರಿಯಾಗಿ ಹೇಳಿದ್ರಿ ನೀವು. ನಾನು ನನ್ನ ಪರಿವಾರಕ್ಕೆ ಒಳ್ಳೇದ್ ಮಾಡೋಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡಕ್ ತಯಾರಾಗಿದ್ದೆ. ಗೂಂಡ ಆಗ್ಬೇಕು, ರೌಡಿ ಆಗ್ಬೇಕು, ನಾನು ಏನ್ ಬೇಕಾದ್ರೂ ಮಾಡಕ್ ರೆಡಿ ಆಗಿದ್ದೆ. ಅವಾಗ ನನ್ ಬುದ್ಧಿ ಇರಲಿಲ್ಲ ಅಷ್ಟೇ. ಅಂದ್ರೆ ನನಗೇನು ಅನಿಸ್ತಿತ್ತು ಅಂದ್ರೆ ಇವರೇ ನನ್ನ ದೇವ್ರುಗಳು. ನಾನು ದೇವ್ರನ್ನಂತೂ ನೋಡೇ ಇರಲಿಲ್ಲ. ಇವರೇ ನನ್ನ ದೇವ್ರುಗಳು, ಇವ್ರನ್ನ ನಾನು ಚೆನ್ನಾಗಿ ನೋಡ್ಕೋಬೇಕಾಗಿತ್ತು ಅಂತ ಅಷ್ಟೇ. ಅರ್ಧೋಗಿರೋ ಬಟ್ಟೆಲ್ಲ ಒಳ್ಳೆ ಬಟ್ಟೆಲ್ಲಿ ನೋಡ್ಬೇಕು ಅಂತ. ಮತ್ತೆ ನಾನ್ ಕೇಳ್ಪಟ್ಟೆ ದೇವಸ್ಥಾನದಿಂದ ಕಳ್ತನೂ ಮಾಡಿದ್ರಂತೆ. ಹೌದು. ನಾನು ದೇವ್ರ ಗುಡಿಯಿಂದ ಅಲ್ಲೊಂದು ಹನುಮಂತನ ಗುಡಿ ಇರ್ತಿತ್ತು. ಅಲ್ಲಿ ಶನಿವಾರದ ದಿನ ತುಂಬಾ ಕಲೆಕ್ಷನ್ ಆಗ್ತಿತ್ತು. ನಾನು ಪ್ರದಕ್ಷಿಣೆ ಆಗ್ತಿದ್ದೆ. ಅಲ್ಲಿ ಗೋಡೆಗೆ ತುಂಬಾ ಕಾಸು ಅಂಟಿಸಿರ್ತಿದ್ರು. ಅಂದ್ರೆ 5 ಪೈಸಾ, 10 ಪೈಸಾ, 20 ಪೈಸಾ ಆ ತರ ಅಂಟಿಸಿರ್ತಾ ಇದ್ರು. ಒಂದೊಂದೊಂದು ರೌಂಡ್ ಹೊಡಿತಾ ಇದ್ದೆ. ಅಲ್ಲಿ ಅಂಟಿಸಿರೋ ಅವರು ತಿಲಕಕ್ಕೆ ಕಾಸು ಅಂಟಿಸಿರ್ತಿದ್ರಲ್ಲ, ಅದನ್ನ ಒಂದೊಂದೊಂದೊಂದು ತಗೊಂಡ್ಬಿಡ್ತಾ ಇದ್ದೆ, ನಾನು ಎತ್ತಿಟ್ಕೊಂಡ್ಬಿಡ್ತಾ ಇದ್ದೆ ನಾನು. ಮತ್ತೆ ತಂದೆಯವರ ಅಂಗಡಿಯಿಂದನೂ ಕಾಸು ಕದೀತಾ ಇದ್ರು. ಅಪ್ಪಾಜಿದ ಹಾಲಿನ ಅಂಗಡಿ ಇರ್ತಿತ್ತು, ಅಲ್ಲಿಂದನೂ ದುಡ್ಡು ಕದ್ದಿದ್ದೀನಿ ನಾನು. ಸೊ ಏಟ್ಗಳು ಬೀಳ್ತಿತ್ತು, ತುಂಬಾ ಬೀಳ್ತಾ ಇತ್ತು. ಅದು ಲೆದರ್ದೊಂದು ಪಟ್ಟಿ ಇರ್ತಾ ಇತ್ತು, ಆ ಪಟ್ಟಿಯಿಂದ ಹೊಡಿತಾ ಇದ್ರು. ಅದಕ್ಕೆ ನಾನು ಇವತ್ತು ಇಷ್ಟು ಗಟ್ಟುಮುಟ್ಟಾಗಿದ್ದೀನಿ. ಈಗ ನೋಡಿ, ಪೂಜಾರರು ಮಗ ಸುಳ್ಳು ಹೇಳ್ತಿದ್ದ, ಕಳ್ತನ ಮಾಡ್ತಿದ್ದ, ಮತ್ತೆ ಸದ್ದಿಲ್ದೆ ಮುಂಬೈ ತಲುಪಿಟ್ಟ ಹೀರೋ ಆಗೋದಕ್ಕೆ. ಸದ್ದಿಲ್ದೆ ಏನಲ್ಲ ರಜಜ್ಜಿ, ಏನಾಯ್ತು ಅಂದ್ರೆ ಆವತ್ತೊಂದಿನ ಅವ್ರು ನನ್ನ ತುಂಬಾ ಹೊಡೆದಿದ್ರು. ಅವ್ರು ನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ಬಿಟ್ಟಿದ್ರು ಸೀತಾಮಾತೆ ವೇಷದಲ್ಲಿ. ಮತ್ತ ಅವತ್ತು ನನಗೆ ಎಷ್ಟು ಹೊಡೆದ್ರು ಅಂದ್ರೆ ನಾನು ಅವತ್ತು ಏನ್ ಅನ್ಕೊಂಡಿದ್ದೆ, ಸತ್ತೋಗ್ತೀನಿ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕಂದ್ರೆ ಅವ್ರು ತುಂಬಾ ಕೋಪಿಸ್ಟ್ರು ಬೇರೆ. ಅದಕ್ಕೆ ನಮ್ಮಮ್ಮ, ನೀನು ಉಳಿಬೇಕು ಅಂದ್ರೆ ಮಗನೇ ತಗೋ 500 ರೂಪಾಯಿ ಟ್ರೈನ್ ಹತ್ತಿ ಎಲ್ಲಾದ್ರೂ ಓಡೋಗು ಅಂತಂದ್ರು. ಮತ್ ನಾನು ಆವತ್ ನನ್ನ ಜೀವ ಉಳಿಸ್ಕೊಳಕ್ ಓಡೋಗಿದ್ದು. ಇಲ್ಲಾಂದ್ರೆ ನಮ್ಮ ತಂದೆ ಅವತ್ತು ಹೊಡೆದ್ ನನ್ನ ತಿಥಿ ಮಾಡ್ಬಿಟ್ಟಿರೋರು. ಅಂದ್ರೆ ಅವತ್ತು ಹೊಡೆದಿದ್ದು ಒಳ್ಳೇದೇ ಆಯ್ತು. ಹೌದು. ಅವ್ರೇನಾದ್ರೂ ಅವತ್ತು ನನಗೆ ಹೊಡೆದಿರ್ಲಿಲ್ಲ ಅಂದ್ರೆ ನಾನು ಇವತ್ತು ಈ ಜಾಗದಲ್ಲಿ ಇಲ್ಲಿ ಕೂತ್ಕೊಂಡಿದ್ದನ್ನೆಲ್ಲ ಹೇಳಕ್ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ನಾನು ಕೇಳ್ಪಟ್ಟೆ, ನೀವು ಮೊದಲು ಮುಂಬೈಗೆ ಬಂದಾಗ ನೀವು ಮಿಥುನ್ ಚಕ್ರವರ್ತಿ ತರ ಆಗ್ಬೇಕು ಅನ್ಕೊಂಡಿದ್ರಂತೆ. ಹೌದು. ನನ್ಗವಾಗ ಉದ್ದ ಕೂದ್ಲಿತ್ತು. ಎಲ್ರು ಹೇಳ್ತಿದ್ರು, ನಿನ್ ಮಿಥುನ್ ದಾ ತರ ಅನಿಸ್ತೀಯ ಅಂತ. ಅದಕ್ಕೆ ನಾನು ಸ್ವಲ್ಪ ಸೊಟ್ಟಗೂ ನಡೀತಾ ಇದ್ದೆ, ನಡ್ಕೊಂಡು ಹಂಗೆ ಅವ್ರ ತರ ಓಯ್ ಅಂತ ಎಲ್ರಿಗೂ ಮಾತಾಡ್ಸ್ಕೊಂಡು. ನನ್ಗೇನ್ ಅನಿಸ್ತಿತ್ತು ಅಂದ್ರೆ ನಾನು ನೋಡೋದಕ್ಕೆ ಅಷ್ಟು ಚೆನ್ನಾಗಿಲ್ಲ, ಮತ್ತೆ ಮಿಥುನ್ ಸರ್ ನಮ್ ಕ್ಯಾಟಗರಿನೇ ಅನಿಸ್ತಾರೆ ಅಂತ ಅನಿಸ್ತಾ ಇತ್ತು. ಅಂದ್ರೆ ನನಗೆ ಅನಿಸ್ತಿತ್ತು ಅವ್ರು ನಮ್ಮ ಕ್ಯಾಟಗರಿನೇ, ನಾವು ಅವ್ರ ತರನೇ, ಅವ್ರ ಫ್ಯಾನ್ ಆಗ್ಬಿಡೋಣ, ಎಲ್ಲೋ ಒಂದ್ ಕಡೆ ಕೆಲಸ ಸಿಗ್ಬೋದೇನೋ ಮುಂದೆ ಅಂತ. ಆಮೇಲೆ ಜನ ಹೇಳಿದ್ರು, ಮಿಥುನ್ ಸರ್ ಬದುಕಿದಾರೆ ಇನ್ನು, ಅವ್ರು ಸೂಪರ್ ಸ್ಟಾರ್, ನೀನ್ ಅವ್ರನ್ನ ಕಾಪಿ ಮಾಡಿದ್ರೆ ನೀನ್ ಹೇಗ್ ಬೆಳಿತೀಯ ಅಂತ, ನೀನ್ ಸ್ವಲ್ಪ ಬೇರೆ ಮಾಡುವ. ಮಿಥುನ್ ಸರ್ನ ನಾನು ಇವತ್ತಿಗೂ ತುಂಬಾ ಇಷ್ಟಪಡ್ತೀನಿ, ತುಂಬಾ ಇಷ್ಟ ಅವ್ರಂದ್ರೆ ನನಗೆ. ಒನ್ ಆಫ್ ದ ಫೈನೆಸ್ಟ್ ಆಕ್ಟರ್ ವಿ ಹ್ಯಾವ್. ನಾನು ಅವರ ಡಿಸ್ಕೋ ಡ್ಯಾನ್ಸರ್ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ. ಆ್ಯಂಡ್ ಮಿಥುನ್ದಾಗೂ ಗೊತ್ತು, ನಾವು ಒಳ್ಳೆ ಫ್ರೆಂಡ್ಸ್, ನಾವು ತುಂಬಾ ಸಿನಿಮಾಗಳ ಜೊತೆಗೆ ಮಾಡಿದ್ದೀವಿ. ಮತ್ತೆ ದಾದಾ ಥರ ತುಂಬಾ ಕಮ್ಮಿ ಆಕ್ಟರ್ಸ್ ನಮ್ಮಲ್ಲಿ. ಕೆಲಸ ಸಿಗೋದಕ್ಕೆ ಹೇಗೆ ಶುರುವಾಯಿತು? ನಾನು ಇಮ್ರಾನ್ ಖಾಲಿದ್ ಅಂತ ಡೈರೆಕ್ಟರ್ ಒಬ್ರಿದ್ರು. ಅವರು ಹೃದಯ್ ಶೆಟ್ಟಿ, ಅಂದ್ರೆ ಶೆಟ್ಟಿ ಮಾಸ್ಟರ್ ಅಂತ ತುಂಬಾ ಹಳೆ ವಿಲನ್ ಒಬ್ರಿದ್ರು. ಅವ್ರ ಮಗ ಹೃದಯ್ ಶೆಟ್ಟಿ. ಅವ್ರು ಹೇಳಿದ್ರು, ಒಂದು ಫಿಲ್ಮ್ ಇದೆ ಪಿತಾಂಬರ್ ಅಂತ, ಅದನ್ನ ಮಾಡ್ತಿದೀವಿ, ಅದ್ರಲ್ಲಿ ಮಾಡು ಅಂತ. ಆ ಫಿಲ್ಮ್ ತುಂಬಾ ಕೆಟ್ಟದಾಗ ಫ್ಲಾಪ್ ಆಗೋಯ್ತು.
ಮತ್ತೆ ಅದಾದ್ಮೇಲೆ ಒಂದು ಫಿಲ್ಮ್, ಆಮೇಲೆ ನನಗೆ ಅಷ್ಟ್ರಲ್ಲಿ ನನಗೆ ಚಟ ಹತ್ಬಿಟ್ಟಿತ್ತು. ನಾನು ಬಾಂದ್ರಾನಲ್ಲಿ ಇರ್ತಿದ್ದೆ, ಒಂದು ಚಿಕ್ಕ 10x12 ರೂಮ್ ಇರ್ತಿತ್ತು, ಚಾಲ್ನಲ್ಲಿ ಇರ್ತಿದ್ದೆ. ಅಲ್ಲಿಂದ ಇನ್ನೂ ಸ್ಟ್ರಗಲ್ ಜಾಸ್ತಿ ಆಯ್ತು. ನನಗನ್ನಿಸ್ತು ಏನಾದರೂ ಮಾಡಲೇಬೇಕು ಅಂತ. ಮತ್ತೆ ಇನ್ನೊಂದು ಫಿಲ್ಮ್ ಬಂತು, ಕಾಜೋಲ್, ಉಧಾರ್ ಕಿ ಜಿಂದಗಿ. ಕಾಜೋಲ್, ಮೌಸುಮಿ ಚಟರ್ಜಿ, ಜೀತು ಸಾಬ್, KV ರಾಜು ಅವ್ರು ಇವಾಗಿಲ್ಲ. ನನ್ನ ಗುರು ಅವರು, ಕನ್ನಡ ಫಿಲ್ಮ್ನವರು, ಅವರಿಂದ ತುಂಬ ಕಲಿತೆ ನಾನು. ಅಲ್ಲಿಂದ ಆರಂಭ ಆಯಿತು. ಅದಾದ್ಮೇಲೆ ಆ ಫಿಲ್ಮು ಓಡಲಿಲ್ಲ. ಆರ್ಮಿ ಫಿಲ್ಮ್ ಸಿಕ್ತು, ಶಾರುಖ್ ಖಾನ್ ಮತ್ತು ಶ್ರೀದೇವಿ ಅವ್ರದ್ದು. ಆ ಫಿಲ್ಮ್ ಸ್ವಲ್ಪ ಓಡ್ತು. ಮತ್ತೆ ಅದಾದ್ಮೇಲೆ ನಾನು ಮಿಥುನ್ ದಾದಾ ಜೊತೆ ಫಿಲ್ಮ್ ಮಾಡಿದೆ. ನಾನು ತುಂಬಾ ಸ್ಟ್ರಗಲ್ ಮಾಡ್ತಾನೆ ಇದ್ದೆ, ಒಂಥರ ಹುಚ್ಚುತನ. ಅವಾಗ ನನಗೆ ಜನ ದುಡ್ಡು ಕೊಡ್ತಿರ್ಲಿಲ್ಲ. ಅವ್ರುಗಳು ನಂಗೆ ಹೇಳ್ತಿದ್ರು, ನನಗೆ ದುಡ್ಡು ಕೊಡ್ತಾ ಇರ್ಲಿಲ್ಲ, ಕೆಲಸ ಮಾಡಿಸ್ಕೊತಿದ್ರು. ನಿನಗೆ ದುಡ್ಡು ಬೇಕಾ ಕೆಲಸ ಬೇಕಾ ಅಂತ ಕೇಳ್ತಿದ್ರು. ಅಂದ್ರೆ ದುಡ್ಡು ಕೇಳಿದ್ರೆ ಕೆಲಸ ಕೊಡಲ್ಲ ಅಂತ ಹೇಳ್ತೀವಿ. ಸೊ ನಾನು ಹೇಳ್ತಿದ್ದೆ, ಇಲ್ಲ ಕೆಲಸ ಕೊಡಿ, ಆದ್ರೆ ಸ್ವಲ್ಪ ನನ್ನ ಬೈಕ್ ಪೆಟ್ರೋಲಿಗೆ ಅಷ್ಟೇ ದುಡ್ಡು ಕೊಟ್ಬಿಡಿ ಸಾಕು ಅಂತ ಹೇಳ್ತಿದ್ದೆ. ಸೊ ಹೀಗೆ ಮಾಡಿಕೊಂಡು ನಾನು ಹೇಗಾದ್ರೂ ಮಾಡಿ ಮೇಲ್ ಬರಬೇಕಾಗಿತ್ತು. ಹಾಗಿದ್ರೆ ನಿಮ್ಗೆ ಯಾವತ್ತನ್ನಿಸ್ತು, ಹಾ ಹೌದು, ಈಗ ನನ್ನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ, ಫಿಲ್ಮಲ್ಲಿ ನನ್ನ ಆಕ್ಟಿಂಗ್ ಅನ್ನ ಗುರ್ತು ಹಿಡಿತಾ ಇದ್ದಾರೆ ಅಂತ? ಸತೀಶ್ ಕೌಶಿಕ್ ಜಿ ಇತ್ತೀಚೆಗೆ ಅವ್ರ ಡೆತ್ ಆಗೋಯ್ತು. ಅವ್ರು ನನ್ನನ್ನು ಒಂದು ಫಿಲ್ಮಿಗೆ ಕರೆದಿದ್ರು, ತೇರೆ ನಾಮ್. ಈಗ ತಾನೇ ನೀವು ಅದ್ರದ್ದು ಒಂದು ಕ್ಲಿಪ್ ಹಾಕಿದ್ರಿ, ಸಲ್ಮಾನ್ ಖಾನ್ ಇದ್ರು ಅದರಲ್ಲಿ. ಆ ಫಿಲ್ಮಲ್ಲಿ ನಾನು ಪೂಜಾರಿ ರೋಲ್ ಮಾಡಿದ್ದೆ. ಮತ್ತೆ ಅದಕ್ಕೆ ನನಗೆ ಬೆಸ್ಟ್ ಸಪೋರ್ಟಿಂಗ್ ಆಕ್ಟರ್ ನ್ಯಾಷನಲ್ ಅವಾರ್ಡ್ಗೆ ಹೆಸರು ಹೋಗಿತ್ತು. ಅಲ್ಲಿಂದ ಜನ ನನ್ನನ್ನು ಇಷ್ಟಪಡೋಕೆ ಶುರು ಮಾಡಿದ್ರು. ಆದರೆ ನನಗೆ ಕೆಲಸ ಏನೂ ಸಿಗ್ತಿರ್ಲಿಲ್ಲ. ಅಂದರೆ ನಾನು ತುಂಬಾನೇ ಸಿನಿಮಾಗಳು ಮಾಡಿಬಿಟ್ಟಿದ್ದೆ. ನನಗನ್ನಿಸ್ತಿತ್ತು, ಹಿಂದಿನಲ್ಲಿ ನನಗೆ ಕೆಲಸ ಸಿಗ್ತಾ ಇಲ್ಲ, ಇಷ್ಟು ರ್ಯಾಟ್ ರೇಸ್ ಇದೆ, ಎಷ್ಟೊಂದು ಜನ ಇದ್ದಾರೆ ಇಲ್ಲಿ, ಮತ್ತೆ ಎಲ್ಲರೂ, ನಾನು ಹಿಂದಿ ಭಾಷೆಯವನು. ಸೊ ನನಗನ್ನಿಸ್ತಿತ್ತು ನಾನು ತುಂಬ ಕಷ್ಟಗಳನ್ನ ಎದುರಿಸ್ಬೇಕಾಗ್ತಿದೆ ಅಂತ. ಕೆಲಸಕ್ಕೋಸ್ಕರ ಶುಕ್ಲಾ ಅನ್ನೋ ಸರ್ನೇಮ್ನು ತೆಗೆದಾಕ್ಬೇಕಾಯ್ತು. ಹೀಗೆ ಸುಮಾರು ಸಮಸ್ಯೆಗಳಾಗ್ತಾ ಇತ್ತು. ಮತ್ತೆ ಇಂಥ ಟೈಮಲ್ಲೇ ನಿಮ್ ಜೊತೆ ಕಾಸ್ಟಿಂಗ್ ಕೌಚ್ ಕೂಡ ನಡೀತು ಅಂತ ಕೇಳ್ಪಟ್ಟೆ. ಹಾ, ಆಗಿತ್ತು. ಅದೇನಂದ್ರೆ ರಜಜ್ಜಿ, ಇದೆಲ್ಲ ನಡೀತಾ ಇರುತ್ತೆ. ಅಂದ್ರೆ ನಾನು ಅಲ್ಲಿಂದ ಓಡ್ ಬಂದ್ಬಿಟ್ಟೆ, ತಪ್ಸ್ಕೊಂಡೆ ನಾನು. ಆದ್ರೆ ನಾನು ಸಿಕ್ಕಾಕೊಳ್ಳಿಲ್ಲ. ಯಾಕಂದ್ರೆ ನನಗೆ ಗೊತ್ತಿತ್ತು ಕೆಲವು ವಿಷಯಗಳು ಪ್ರಾಮಾಣಿಕತೆಯಿಂದ, ಅಂದ್ರೆ ನಮ್ಮ ಅಪ್ಪಾಜಿ ನನ್ಗೆ ಹೇಳ್ಕೊಟ್ಟಿದ್ರು, ಪ್ರಾಮಾಣಿಕತೆ ದಾರಿಲಿನೇ ಗುರಿ ಸಿಗುತ್ತೆ ಅಂತ, ತುಂಬಾ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ಅಂತ, ಶಾರ್ಟ್ ಕಟ್ ಅಲ್ಲಿ ಸಿಗಲ್ಲ ಅಂತ. ಸೊ ನಾನು ಜೀವನದಲ್ಲಿ ಯಾವತ್ತೂ ಶಾರ್ಟ್ ಕಟ್ ಬಳಸೇ ಇಲ್ಲ. ಮತ್ ನನಗೆ ಶಾರ್ಟ್ ಕಟ್ ಬೇಕಿರ್ಲಿಲ್ಲ. ನನಗೆ ಗೊತ್ತಿತ್ತು ನನಗೆ ಟ್ಯಾಲೆಂಟ್ ಇದೆ ಅಂತ, ನನ್ನ ಜೀವನದಲ್ಲೂ ಒಳ್ಳೇದಾಗುತ್ತೆ. ಅಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಸ್ಟಾರ್ಸ್ ಆಗೋಗಿದ್ರು. ಅಕ್ಷಯ್ ಕುಮಾರ್ ಕೂಡ ಅದೇ ಟೈಮಿಗೆ ಬಂದಿದ್ರು, ಅಜಯ್ ದೇವಗನ್ ಕೂಡ ಅದೇ ಟೈಮಿಗೆ ಬಂದಿದ್ರು. 90s ಒಂದು ಲಾಟ್ ಇತ್ತು, ಅದ್ರಲ್ಲಿ ಎಲ್ಲರೂ ಸ್ಟಾರ್ಸ್ ಆಗೋಗಿದ್ರು. ಸೊ ನನಗನ್ನಿಸ್ತಿತ್ತು ನನಗೂ ಒಂದಿನ ಬಂದೇ ಬರುತ್ತೆ ಅಂತ. ಅಂದ್ರೆ ನನ್ನ ಜೀವನದಲ್ಲೂ ನನಗೋಸ್ಕರ ಒಂದಿನ ಸೂರ್ಯ ಹುಟ್ಟುತ್ತೆ ಅಂತ ನಾನು ತುಂಬಾ ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀನಿ ರಜಜ್ಜಿ. ಮತ್ತೆ ಅದೇ ಆಯ್ತು ನನ್ನ ಜೀವನದಲ್ಲಿ. ನಾನು ಆದ್ರೆ ತುಂಬಾ ಸಮಸ್ಯೆಗಳು. ನೀವು ಪೂರ್ತಿ ವಿಷಯನ ಹೇಳಲಿಲ್ಲ, ಏನ್ ನಡೀತು, ಯಾರಾಕೆ? ಗಾಡ್, ನಿಮಗೆಲ್ಲ ತುಂಬಾ ಕ್ಯೂರಿಯಾಸಿಟಿ ಇದೆ ಅನಿಸ್ತಿದೆ. ಅಂದ್ರೆ ರಜಜ್ಜಿ, ಈಗ ಆಗುತ್ತೆ ಜೀವನದಲ್ಲಿ, ಸ್ಟ್ರಗಲ್ ಮಾಡ್ತಿರುವಾಗ ಎಲ್ಲರ ಜೀವನದಲ್ಲಿ ಆಗುತ್ತೆ, ನಿಮ್ಮ ಜೀವನಗಳಲ್ಲೂ ಆಗಿರುತ್ತೆ. ಆ ಥರ ಸಂದರ್ಭಗಳು ಬಂದಿರುತ್ತೆ, ಬರ್ತಾನೆ ಇರುತ್ತೆ. ಮನುಷ್ಯರು ನಾವು. ಬಟ್ ಈಗ ನಾನು ಅವ್ರ ಹೆಸರು ತಗೊಳೋದಕ್ಕಾಗಲ್ಲ. ಯಾಕಂದರೆ ಅವ್ರೀಗ ತುಂಬ ತುಂಬ ದೊಡ್ಡ ಮಟ್ಟದಲ್ಲಿದ್ದಾರೆ, ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ ಅವರು. ಆದರೆ ನಾನು ತಪ್ಸ್ಕೊಂಡೆ ಅಲ್ಲಿಂದ, ನಾನು ಹೊರಟು ಬಂದ್ಬಿಟ್ಟೆ ಅಲ್ಲಿಂದ. ನಾನು ಹೇಳಿದೆ ನನಗೆ ಸಿನಿಮಾ ಬೇಡ, ಏನು ಬೇಡ ಅಂತ. ಅವ್ರು ಅಂದಿದ್ರು ಕಾಫಿ ಕುಡಿಯೋದಕ್ಕೆ ರಾತ್ರಿ ಬನ್ನಿ ಅಂತ. ನಾನು ಅಂದಿದ್ದೆ ಕಾಫಿ ಹಗಲಲ್ವಾ ಕುಡಿಯೋದು ಅಂತ. ನಾನು ಅಲ್ಲಿಂದ ತಪ್ಸ್ಕೊಂಡ್ಬಿಟ್ಟೆ, ಹೊರಟು ಬಂದ್ಬಿಟ್ಟೆ ನಾನು. ಸರಿ, ಈಗ ರಹಸ್ಯ ಹೊರಗಡೆ ಬಂದೇ ಬಿಟ್ಟಿದ್ರಿಂದ ನೀವು ಇದನ್ನು ಹೇಳ್ಬಿಡಿ, ನಿಮ್ಗೆ ನಿಮ್ ಬಾಡಿನ ನೋಡಿ ಜಿಗುಲು ಆಗೋ ಆಫರ್ ಕೂಡ ಬಂದಿತ್ತಂತೆ. ಅಯ್ಯೋ ರಾಮ, ಈಗ ಇದನ್ನೆಲ್ಲ ಕೇಳ್ಬೇಡಿ. ಈಗ ನನ್ನ ಪೊಸಿಷನ್ ಬದಲಾಗಿದೆ. ಇಂಥ ತುಂಬಾ ಆಫರ್ಗಳು ಬರ್ತಾನೆ ಇರ್ತವೆ. ನಾವು ಸ್ಟ್ರಗಲ್ ಮಾಡ್ತಿರುವಾಗ ಲೈಫ್ನಲ್ಲಿ ಈ ಥರದ್ದು ತುಂಬಾ ಹಂತಗಳು ಬರ್ತವೆ. ಮತ್ತೆ ಎಲ್ಲರೂ ನೀವು ಇಂಥದ್ರಲ್ಲಿ ಸಿಕ್ಕಾಕೊಳ್ಳಿ ಅಂತಾನೆ ನೋಡ್ತಾರೆ. ಎಷ್ಟೊಂದು ಜನ ಸಿಕ್ಕಾಕೊಂಡ್ ಬಿಡ್ತಾರೆ. ನಾನಂತೂ ಎಲ್ರೂ ಇದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಜೀವನದಲ್ಲಿ ಸ್ಟ್ರಗಲ್ ಮಾಡುವಾಗ ನೀವು ಸಿಕ್ಕಾಕೋಬೇಡಿ ಅಂತ. ನಿಮ್ಮೇಲೆ ನಿಮಗೆ ನಂಬಿಕೆ ಇರಲಿ. ಯಾಕಂದ್ರೆ ನನ್ನ ಮೇಲೆ ನಾನು ನಂಬಿಕೆ ಇಟ್ಕೊಂಡಿದ್ದೆ. ನಾನು ಆಪರ್ಚುನಿಟೀಸ್ ಜೊತೆ ಒಪ್ಪಂದ ಮಾಡ್ಕೊಳ್ಳಿಲ್ಲ. ಅವಕಾಶಕ್ಕಾಗಿ ನಾನು ಹಿಂದೆ ಬಿದ್ದಿರಲಿಲ್ಲ. ಅದಕ್ಕೆ ಇವತ್ತು ಇಡೀ ದೇಶ ನನಗೆ ಪ್ರೀತಿ ತೋರಿಸುತ್ತೆ, ಇಡೀ ಜಗತ್ತೇ ನನ್ನ ರವಿ ಕಿಶನ್ ಅನ್ನೋ ಹೆಸರಿಂದ ಗುರುತಿಸುತ್ತೆ. ರವಿ ಕಿಶನ್ ಅವರೇ, ನಿಮ್ಮನ್ನ ಕೆಟ್ಟ ದಾರಿಗೆ ತಳ್ಳುವಂತ ಪ್ರಯತ್ನಗಳು ನಡೆದ್ವು, ಆದ್ರೆ ನೀವು ಕೆಟ್ಟ ದಾರಿ ತುಳಿಲಿಲ್ಲ. ಮತ್ತೆ ನೀವು ದೊಡ್ಡವರಾದ್ರಿ ಅನ್ನೋದೇನೋ ತುಂಬಾ ಒಳ್ಳೆ ವಿಷಯನೇ, ಆದ್ರೆ ಅದು ಸುಲಭ ಆಗಿರ್ಲಿಲ್ಲ. ಆದ್ರೆ ದೊಡ್ಡ ಮನುಷ್ಯ ಆಗಿದ್ದಾದ್ರೂ ಹೇಗೆ? ಒಂದು ಸಿನಿಮಾ ಇತ್ತು, ಸಯ್ಯಾ ಹಮಾರ್. ಮೋಹನ್ ಜಿ ಪ್ರಸಾದ್ ಜಿ ಅವರು ನನಗೆ ಆಫರ್ ಮಾಡಿದ್ರು. ಈಗ ಅವ್ರು ಇಲ್ಲ. ಆ ಫಿಲ್ಮ್ ನಾನು ಮಾಡಿದೆ. ನಾನು ಫೋನ್ ಮಾಡಿದೆ, ಅವ್ರು ಹೇಳಿದ್ರು ಭೋಜ್ಪುರಿ ಫಿಲ್ಮ್ ಇದು ಅಂತ. ನಾನು ಕೇಳಿದೆ, ಭೋಜ್ಪುರಿ ಫಿಲ್ಮ್ ಯಾರು ನೋಡ್ತಾರೆ ಇವಾಗ? ಭೋಜ್ಪುರಿ ಫಿಲ್ಮ್ ಇಂಡಸ್ಟ್ರಿ ಕ್ಲೋಸ್ ಆಗ್ಬಿಟ್ಟಿತ್ತು ಅವಾಗ. ಮತ್ತೆ ಆ ಫಿಲ್ಮ್, ಸೊ ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ಅವಾಗ ನಮ್ಮ ಊರಲ್ಲಿ ಕೇರ್ ಆಫ್ ನಂಬರ್ ಇರುತ್ತಲ್ಲ, ಅದಕ್ಕೆ ಮಾಡಿದೆ. ಕೇಳಿದೆ, ಅವ ಕೇಳಿಲ್ಲಿ ಇಲ್ಲೊಂದು ಸಿನಿಮಾ ಬಂದೈತಿ, ದೊಡ್ಡ ಸಿನಿಮಾ ಏನಲ್ಲ, 25,000 ಕೊಡ್ತೀನಿ ಅಂತ ಹೇಳತ್ತಾರ, ಮಾಡ್ಲೇ ಬೇಡ ಅಂತ ಕೇಳಿದ್ನ.
ನಮ್ಮಮ್ಮವ್ರನ್ನ ಕೇಳಿದೆ. ನಾನಂದೆ ಆಮೇಲೆ ಭೋಜ್ಪುರಿ ಯಾರು ನೋಡಂಗೇ ಇಲ್ಲ. ಒಂದ್ ವೇಳೆ ನಾನು ಭೋಜ್ಪುರಿ ಸಿನಿಮಾದಾಗ ಬಂದ್ರೆ ಹಿಂದಿಲಿ ಯಾರು ಕೆಲಸ ಕೊಡಂಗಿಲ್ಲ ನಂಗೆ ಅಂತ ಅಂದೆ. ಅದಕ್ಕೆ ನಮ್ಮಮ್ಮ ಅಂದ್ಲು, ಸರಿ ನೀನು ಈ ಸಿನಿಮಾ ಮಾಡು, ಯಾರು ನೋಡ್ಲಿಲ್ಲ ಅಂದ್ರೆ ನಮ್ಮ ಊರವರೇ ಕುಂತ್ ನೋಡ್ತಾರು. ಭೋಜ್ಪುರಿ ಅರ್ಥ ಆಗ್ತಿದೆಯಲ್ಲ? ಅರೆ ವಾಹ್, ಬೋಲೋ ಹರ್ ಹರ್ ಮಹಾ. ಎಲ್ರೂ ಎರಡು ಕೈ ಮೇಲೆತ್ತಿ ಹೇಳಿ, ನಮೋ ಪಾರ್ವತಿ ಪತೆ ಹರ ಹರ. ಬಾ. ಸೊ ನಮ್ಮಮ್ಮ ಹೇಳಿದ್ಲು, ಊರವ್ರು ಕುಂತು ನೋಡ್ತಾರೆ ಬಿಡು ಅಂತ. ಆ ಫಿಲ್ಮ್ ನಾನು ಮಾಡಿದೆ. ಅದು ರಜಜ್ಜಿ ದೇವ್ರ ಆಶೀರ್ವಾದ ಇತ್ತು, ನೇಚರ್ದು. ಅದು ತುಂಬ ದೊಡ್ಡ ಹಿಟ್ ಆಯಿತು. ಮತ್ತು ನಾನು ಅಲ್ಲಿಂದ ನನ್ನ ಸೂಪರ್ ಸ್ಟಾರ್ ಪ್ರಯಾಣ ಶುರುವಾಯಿತು. ಆಮೇಲೆ ಕಬ್ ಹೋಯಿ ಗವಾ ಹಮರ್ ಫಿಲ್ಮ್ಗೆ ಮೊದಲನೇ ಸಲ ಭೋಜ್ಪುರಿ ಫಿಲ್ಮ್ಗೆ ನ್ಯಾಷನಲ್ ಅವಾರ್ಡ್ ಸಿಕ್ತು, ರಾಷ್ಟ್ರೀಯ ಪುರಸ್ಕಾರ ಭೋಜ್ಪುರಿ ಇಂಡಸ್ಟ್ರಿಗೆ ಸಿಕ್ತು. ಯಾಕಂದ್ರೆ ರಜಜ್ಜಿ ಈ ಕಟ್ಕಟೆಯಲ್ಲಿ ಕೂರಿಸ್ಬಿಟ್ಟಿದ್ದಾರೆ, ಅದಕ್ಕೆ ದೇಶಕ್ಕೆ ಹೇಳ್ತಿದ್ದೀನಿ. ಭೋಜ್ಪುರಿ ಇಂಡಸ್ಟ್ರಿ ಮೇಲೆ ಅಶ್ಲೀಲತೆ ಆರೋಪ ತುಂಬಾ ಇದೆ. ಆದ್ರೆ ನಾನು ಒಂದು ನ್ಯಾಷನಲ್ ಅವಾರ್ಡ್ ತಂದ್ಬಿಟ್ಟಿದೆ ಈ ಸಿನಿಮಾದಿಂದ. ಅದು ಉದಿತ್ ನಾರಾಯಣ್ ಅವರು ಮಾಡಿದ್ರು. ಮತ್ತೆ ಅದಾದ್ಮೇಲೆ ನಾನು ತುಂಬಾ ಸಿನಿಮಾಗಳು, ಪಂಡಿತ್ ಜಿ ಬತಾಯಿಯನ್ನ ಬ್ಯಾಕ್ ಅಬ್ ಹೋಯಿ, ಅದು ಒಂದು ಸಿನಿಮಾ ಬಂದಿತ್ತು. ಇದ್ರ ಮಧ್ಯೆ ಮನೋಜ್ ತಿವಾರಿ ಅವ್ರದ್ದು ಸಸುರ ಬಡ ಪೈಸಾವಾಲ, ಈ ಸಿನಿಮಾಗಳಿಂದ ಭೋಜ್ಪುರಿ ಇಂಡಸ್ಟ್ರಿ ಮತ್ತೆ ಎತ್ತರಕ್ಕೆ ಬೆಳೀತು. ನೀವು ಎಷ್ಟು ಎತ್ತರದಲ್ಲಿದ್ರಿ ಅನ್ನೋದಕ್ಕೆ ಈಗಷ್ಟೇ ಒಂದು ಕ್ಲಿಪ್ಪಿಂಗ್ ಅನ್ನ ನೋಡಿದ್ವಿ ನಾವು. ಅದು ರಸಮಯ, ಜೀವನ ಸ್ವಲ್ಪ ರಸಮಯವಾಗಿರ್ಬೇಕು. ಆದ್ರೆ ನಿಮ್ಮ ತಂದೆಯವರಿಗೆ ನೀವು ಇಂಡಸ್ಟ್ರಿಗೆ ಬರೋದು ಇಷ್ಟ ಇರಲಿಲ್ಲ. ಸೊ ನೀವು ಈ ರಸಕ್ಕೆ ಬಂದ್ರಲ್ಲ, ಅದನ್ನ ಅವರು ನೋಡಿದ್ರ? ಆದ್ರೆ ಈ ರಸಮಯ ಜೀವನದಿಂದ ನಮ್ಮ ತಂದೆಯ ದುಃಖನ್ನೆಲ್ಲ ಹೀರ್ಕೊಂಡ್ಬಿಟ್ಟೆ ನಾನು. ಅಂದ್ರೆ ಹೊಲ ಗಿರ್ವಿ ಇತ್ತು, ಬಿಡಿಸ್ಕೊಂಡ್ವಿ. ಪುಟ್ಟ ಮಣ್ಣಿನ ಮನೆ ಇತ್ತು, ದೊಡ್ಡ ಬಂಗ್ಲೆ ಆಗೋಯ್ತು. ಗಾಡಿನೂ ಬಂತು, ಅವ್ರ ಹತ್ರ ಒಳ್ಳೊಳ್ಳೆ ಬಟ್ಟೆಗಳು ಬಂತು. ಇಡೀ ಊರೇ ಅವ್ರನ್ನ ನೋಡಕ್ ಬಂತು, ಸನ್ಮಾನ ಮಾಡ್ತು. ಸಾಲಗಳು ತೀರೋಯ್ತು, ತಂಗಿ ತಮ್ಮಂದ್ರೆ ಎಲ್ರದ್ದು ಮದ್ವೆ ನಡೀತು, ಅವ್ರಿಗೂ ತಮ್ಮ ಮನೆ ಆಯ್ತು. ಸೊ ಈ ಹಗಲು ರಾತ್ರಿ ಶ್ರದ್ಧೆಯಿಂದ ಇಷ್ಟು ಪರಿಶ್ರಮ ಹಾಕಿದ್ದಕ್ಕೆ ಅದ್ರ ಪರಿಣಾಮವಾಗಿ ಒಂದು ತುಂಬಾ ದೊಡ್ಡ ಫ್ಯಾಮಿಲಿ ಸೆಟ್ಲ್ ಆಗೋಯ್ತು. ಸೊ ಯಾವತ್ತಾದ್ರೂ ನೀವು ನಿಮ್ ತಂದೆಯವ್ರಿಗೆ ನಿಮ್ ಸಿನಿಮಾನ ತೋರಿಸಿದೀರಾ? ಈಗ ನಿಮ್ದೊಂದು ಫಿಲ್ಮ್ ಇದೆಯಲ್ಲ, ಜೀನಾ ಹೈ ತೋ ಟೋಕ್ ಡಾಲ್. ಮಾರ್ದೆ ಬಾ, ಜೀನಾ ಹೈ ತೋ ಟೋಕ್ ಡಾಲ್, ಆ ಥರ ಒಂದು ಫಿಲ್ಮ್ ಬಂದಿತ್ತು. ಅಪ್ಪಾಜಿಗೆ ನಾನು ಆ ಫಿಲ್ಮ್ ತೋರಿಸ್ತಿದ್ದೆ. ಅವರಿಗೆ ಅವ್ರು ನನ್ನಲ್ಲಿ ಲೀನ ಆಗೋಗ್ತಿದ್ರು, ನನ್ನನ್ನು ಸುಮ್ಮನೆ ಹಿಂಗೆ ನೋಡ್ತಿದ್ರು. ವಾಹ್, ಈ ನನ್ನ ಮಗನ್ ನಾನೇ ಹುಟ್ಟಿಸಿದ್ದ ಅಂತ. ಅವ್ರಿಗೆ ಅನಿಸ್ತಿತ್ತು ನಾನೊಬ್ಬ ಪೂಜಾರಿ, ನನ್ನ ಮನೇಲಿ ಈ ಹೀರೋ ಹೇಗೆ ಹುಟ್ಬಿಟ್ಟ ಅಂತ. ಅವರು ಅದೇ ಶಾಕಲ್ಲಿ ಹಂಗೆ ನೋಡ್ತಾ ಇರ್ತಿದ್ರು. ಅವ್ರಿಗೆ ಅನಿಸ್ತಿತ್ತು ದೇವ್ರು ಹುಟ್ಟಿರ್ಬೇಕು ನನ್ನ ಮನೇಲಿ ಅಂತ. ಹಂಗೆ ನೋಡ್ತಾ ಹೋಗ್ಬಿಟ್ರು ಅವರು. ನನ್ನ ಗುರುಗಳಾಗಿದ್ರು ರಜಜ್ಜಿ ಅವರು. ನಾನು ಒಂದ್ ವೇಳೆ ನನ್ನ ಜೀವನದಲ್ಲಿ ಯಾರಾದ್ರೂ ಗುರು ಇದ್ರೆ, ನಾನು ಯಾರನ್ನಾದ್ರೂ ಗುರು ಅಂತ ಒಪ್ಪಿದ್ರೆ ಅದು ನಮ್ಮ ಅಪ್ಪಾಜಿನೇ. ಅವರು ತುಂಬಾ ದೊಡ್ಡ ವಿದ್ವಾಂಸರು. ಅಲ್ಲ, ಅವರು ನೋಡ್ತಿದ್ದಾಗ ನನ್ನ ಮಗ ರವಿ ಫಿಲ್ಮಲ್ಲಿ ಕೆಟ್ಟ ಮಾತಾಡ್ತಾ ಇದ್ದಾನೆ, ಒಂದು ಫಿಲ್ಮಲ್ಲಿ 452 ಬೈಗುಳ ಇತ್ತು. ಯಾವ ಫಿಲ್ಮಲ್ಲಿ ಇತ್ತು? 452 ಬೈಗಳು ಇರ್ಬೋದು. ನಾನು ಯಾವುದೋ ಫಿಲ್ಮ್ನಲ್ಲಿ, ನಾನಾಗ ನೋಡಿ, ಆವಾಗ ನಾನು ಸಂಸದ ಆಗಿರಲಿಲ್ಲ, ಮತ್ತೆ ಕೇವಲ ಕಲಾವಿದ ಆಗಿದ್ದೆ. ಮತ್ತು ನಾನು ಮಾಡಿದೆ. ಈಗ ನಾನು ಬೈಗಳನ್ನ ಆದಷ್ಟು ಅವಾಯ್ಡ್ ಮಾಡ್ತೀನಿ. ನಾನು ಹೇಳ್ತೀನಿ, ಬೈಗಳಿಗೆ ಒಂದು ಆಲ್ಟರ್ನೇಟಿವ್ ಏನಾದರೂ ಹುಡುಕ್ತೀನಿ ನಾನು. ಅಂದ್ರೆ ಇದ್ರ ಬದಲು ಅದ್ರನ್ನೇನಾದ್ರೂ ಹೇಳ್ಬೋದಾ ಅಂತ. ಮೊದಲು ಗೊತ್ತಿರಲಿಲ್ಲ, ಎಕ್ದಮ್ ಜೋಶಲ್ಲಿದ್ವಿ. ಜೀವನದಲ್ಲಿ ಕೆಲಸ ಸಿಕ್ಕಿರ್ಲಿಲ್ಲ, ಸಖತ್ ಹಸಿವಿರ್ತಿತ್ತು. ಸೊ ಯಾರು ಏನ್ ಹೇಳಿದ್ರು, ಕೆಟ್ಟ ಮಾತಾಡು, ಇದು ಮಾತಾಡು, ಡ್ಯಾನ್ಸ್ ಮಾಡು, ಯಾರು ಏನ್ ಮಾಡು ಅಂದ್ರೂ ಮಾಡ್ತಿದ್ವಿ. ಯಾಕಂದ್ರೆ ನಾನು ಜೀವಂತವಾಗಿರ್ಬೇಕಾಗ್ತಿತ್ತು, ಮತ್ತು ತುಂಬಾ ಜನರನ್ನ ಜೀವಂತವಾಗಿ ಇಡಬೇಕಾಗ್ತಿತ್ತು. ಸೊ ಆ ವೇಗದಲ್ಲಿ ಹೊರಟಿದ್ವಿ, ಯಾಕಂದ್ರೆ ನನ್ನ ಹತ್ರ ಬೇರೆ ದಾರಿ ಇರಲಿಲ್ಲ. ಈಗ ಸಂಯಮ ಬಂದಿದೆ, ವಯಸ್ಸಾಗಿದೆ, ಮಕ್ಕಳು ಬೆಳೀತಿದ್ದಾರೆ, ಎಲ್ಲ ಅರ್ಥ ಆಗ್ತಿದೆ. ಹೀರೋ ಅಂದ್ರೆ ಒಂದು ಜವಾಬ್ದಾರಿ ಇರುತ್ತೆ. ಹೀರೋ ಮಾದರಿ ಆಗಿರ್ಬೇಕು, ಸಮಾಜಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಹೀರೋ ತನ್ನ ಮಿತಿಯಲ್ಲಿ ಇರ್ಬೇಕಾಗುತ್ತೆ. ಹೀರೋ ಶುಡ್ ನಾಟ್ ಡೂ ದಿಸ್, ಹೀರೋ ಶುಡ್ ನಾಟ್ ಡೂ ದ್ಯಾಟ್. ನೌ ಐ ಹ್ಯಾವ್ ರಿಯಲೈಸ್ಡ್, ಒಬ್ಬ ಹೀರೋಗೆ ತುಂಬಾ ದೊಡ್ಡ ಹಿರಿಮೆ ಇರುತ್ತೆ. ಅದನ್ನ, ಆ ಪದವಿಯನ್ನ ಅವನು ತುಂಬಾ ಹುಷಾರಾಗಿ ಕಾಪಾಡ್ಕೊಂಡು ಹೋಗ್ಬೇಕಾಗುತ್ತೆ, ಆ ಸ್ಥಾನನ. ಅಂದ್ರೆ ಈಗ ತುಂಬಾ ಸಂಯಮ ಬಂದಿದೆ, ತುಂಬಾ ಶಾಂತವಾಗಿ. ನೀವು ಹೇಳ್ತಿದ್ದೀರಾ ವಯಸ್ಸಾಗಿದೆ ಅಂತ, ಆದ್ರೆ ಹಾಗನ್ನಿಸ್ತಿಲ್ಲ. ಇಲ್ಲ, ಇವತ್ತು ನೀವು ಆಗ್ತಾನೆ ಅರಳಿರೋ ಕಮಲ ಹೇಗಿರುತ್ತೋ, ನೀವು ಮತ್ತೆ ಅಷ್ಟೇ ಫ್ರೆಶ್ ಆಗಿ ಕಾಣ್ತಿದ್ದೀರಾ. ನಿಮ್ಮ ಈ ಯೂತ್ಫುಲ್ನೆಸ್ ಮತ್ತೆ ನಿಮ್ಮ ಈ ಯೌವನದ ರಹಸ್ಯ ಆದ್ರೂ ಏನು? ತುಂಬಾ ಸುಂದರವಾದ ಪ್ರಶ್ನೆ ಕೇಳಿದ್ರಿ ನೀವು. ಮತ್ತೆ ಒಂದಂತೂ, ನಾನು ವೆಜಿಟೇರಿಯನ್ನು. ದಿನ 1.5 ಗಂಟೆ ವ್ಯಾಯಾಮ ಮಾಡ್ತೀನಿ. ಶಿವಭಕ್ತ ಕೂಡ, ಪೂಜೆ ಪಾಠ ಮಾಡ್ತೀನಿ. ನಾನು ನಿಯಮದಿಂದ ಇರ್ತೀನಿ. ಅಂದ್ರೆ ಎಲ್ಲರ ಹತ್ರನೂ ನಿಮ್ಮ ಹತ್ರ ಒಂದು ಬಿಸ್ನೆಸ್ ಇರುತ್ತೆ, ನನ್ನ ಹತ್ರ ಯಾವ ಬಿಸ್ನೆಸ್ಸು ಇಲ್ಲ, ನಾನೇ ಒಂದು ಬಿಸ್ನೆಸ್. ಸೊ ಖುದ್ದು ನಾನೇ ಒಂದು ಇಂಡಸ್ಟ್ರಿ. ಮತ್ತೆ ಜನ ಕೋಟ್ಯಾಂತರ ರೂಪಾಯಿ ನನ್ನ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಈಗಲೂ ಸರಿಸುಮಾರು 300-400 ಕೋಟಿ ರೂಪಾಯಿ ಜನಗಳು ಫಿಲ್ಮ್ ಮೂಲಕ, ವೆಬ್ ಸೀರೀಸ್ ಮೂಲಕ, ನೆಟ್ಫ್ಲಿಕ್ಸ್ ಮೂಲಕ, ಅಕ್ಷಯ್ ಕುಮಾರ್ ಜಿ ಜೊತೆ ಒಂದು ಸಿನಿಮಾ ಮಾಡ್ತಿದ್ದೀನಿ.
ಈಗಲೂ 300-400 ಕೋಟಿ ಇನ್ವೆಸ್ಟ್ಮೆಂಟ್ ನನ್ನ ಮುಖದ ಮೇಲಿದೆ. ಸೊ ನಾನು ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ. ಯಾಕಂದ್ರೆ ನಾನು ಪ್ರೊಡ್ಯೂಸರ್ನೂ ಸುರಕ್ಷಿತ ಮಾಡಬೇಕು, ನಿಮ್ಮಂಥ ಫ್ಯಾನ್ಸ್ನು ಅಂದ್ರೆ ನನಗೆ ಪ್ರೀತಿ ತೋರಿಸಿ ಇಲ್ಲಿವರೆಗೆ ತಂದವ್ರನ್ನೂ ಚೆನ್ನಾಗಿ ನಾನು ಅದೇ ಮುಖ್ಯ ಆಗುತ್ತೆ. ನಾನ್ ಕೇಳ್ಪಟ್ಟೆ ನೀವು ಯಾವಾಗ್ಲೂ ಹೇಳ್ತಿರ್ತೀರಾ, ಈ ನನ್ನ ಬಾಡಿ ಏನಿದೆ, ಈ ನನ್ನ ಶರೀರ ಏನಿದೆ, ಇದು ನನ್ನ ಶೋರೂಮ್ ಅಂತ. ಹೌದು. ಇದು ನನ್ನ ಶೋರೂಮು. ಆದ್ರೆ ನಿಮ್ಗಳಿಗೂ ನಿಮ್ಮನ್ನ ನೀವು ಹೀಗೆ ಫಿಟ್ ಆಗಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತೆ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಹೆಲ್ತ್ ಇದ್ರೆ ಜೀವನದಲ್ಲಿ ನೀವು ದುಡ್ಡು ಬರುತ್ತೆ ಹೋಗುತ್ತೆ, ಪ್ರತಿಯೊಂದು ಬರುತ್ತೆ ಹೋಗುತ್ತೆ, ಆದ್ರೆ ಹೆಲ್ತ್ ತುಂಬಾನೇ ಮುಖ್ಯ ಆಗುತ್ತೆ. ಇಲ್ಲೊಂದು ಒಳ್ಳೆ ಅವಕಾಶ ಸಿಕ್ಕಿದೆ, ನಾ ಒಂದು ಬ್ರೇಕ್ ತಗೊಳ್ಳೋದು. ರಜತ್ ಜಿ ಅವರ ಪ್ರೀತಿ, ರಜತ್ ಜಿ ಅವ್ರಿಗೋಸ್ಕರ ಒಂದು ದೊಡ್ಡದಾಗಿ ಚಪ್ಪಾಳೆ.